ಕ್ಷೇತ್ರ ಈಗ ದೋಸ್ತಿ ಟಿಕೆಟ್ ಫೈಟ್ ನಾ ಕೊಡೆ ನೀ ಬಿಡೆ. ಮೈತ್ರಿ ಪಕ್ಷಗಳ ನಡುವೆ ಟಿಕೆಟ್ ಫೈಟ್ ಜೋರಾಗ್ತಿದೆ. ಲೋಕ ಸೀಟು ಹಂಚಿಕೆ ವಿಚಾರದಲ್ಲಿ ಈಗ ಮೈತ್ರಿ ಪಕ್ಷಗಳ ನಡುವೆ ಹಗ್ಗ ಜಗ್ಗಾಟ. ಒಂದು ಕಡೆ ಲೋಕಸಭಾ ಚುನಾವಣೆಗೆ ಇನ್ನೇನು ದಿನಗಳ ಹತ್ರ ಬರ್ತಿದ್ದಾವೆ. ಮೈತ್ರಿ ಪಕ್ಷಗಳ ನಡುವೆ ಟಿಕೆಟ್ ಫೈಟ್ ಜೋರಾಗಿದೆ. ಲೋಕ ಸೀಟು ಹಂಚಿಕೆ ಬಗ್ಗೆ ಹಗ್ಗ ಜಗ್ಗಾಟ. ಜೆಡಿಎಸ್ನ ಪಟ್ಟು ಕಾಂಗ್ರೆಸ್ಗೆ ಇಕ್ಕಟ್ಟು, ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಬಾರಿ 2 ಕ್ಷೇತ್ರಗಳನ್ನ ಗೆದ್ದಿದ್ರು ಕೂಡ ಈ ಬಾರಿ 10ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಜೆಡಿಎಸ್ ಗೆಲ್ತಾ ಇರೋದು. ಮೈತ್ರಿ ಪಕ್ಷಗಳ ನಡುವೆ ಈಗ ಟಿಕೆಟ್ ಫೈಟ್ ಜೋರಾಗಿದೆ. ಲೋಕಸಭೆಯ ಟಿಕೆಟ್ ಅನ್ನ ಯಾವ ರೀತಿಯಾಗಿ ಹಂಚೋದು ಅನ್ನೋದು. 12 ಕ್ಷೇತ್ರಗಳ ಮೇಲೆ ಜೆಡಿಎಸ್ ಈಗ ಕಣ್ಣಿಟ್ಟಿರೋದು. ಒಕ್ಕಲಿಗರ ಒಂದು ಪ್ರಾಬಲ್ಯ ಹೆಚ್ಚಿರುವಂತಹ ಕ್ಷೇತ್ರಗಳಿಗೆ ಅವರು ಪಟ್ಟನ್ನು ಹಿಡಿತಿದ್ದಾರೆ. ಹಾಸನ, ಮಂಡ್ಯ, ಮೈಸೂರು, ಶಿವಮೊಗ್ಗ ಇವು ಪ್ರಮುಖವಾದಂತಹ 4 ಕ್ಷೇತ್ರಗಳು. ಈ 4 ಕ್ಷೇತ್ರಗಳು ಸೇರಿದಂತೆ ಒಟ್ಟು 12 ಕ್ಷೇತ್ರಗಳನ್ನ ನಮಗೆ ಬಿಟ್ಟು ಕೊಡಬೇಕು ಅಂತ ಜೆಡಿಎಸ್ನವರು ಪಟ್ಟು ಹಿಡಿದಿದ್ದಾರೆ. ಒಕ್ಕಲಿಗರ ಪ್ರಾಬಲ್ಯ ಹೆಚ್ಚಿರುವಂತಹ ಕ್ಷೇತ್ರಗಳನ್ನ ಅವರು ಟಾರ್ಗೆಟ್ ಮಾಡಿರೋದು. ಅದರಲ್ಲಿ ಹಾಸನ, ಮಂಡ್ಯ ಹೇಗೂ ಕೂಡ ಜೆಡಿಎಸ್ನ ಒಂದು ತೆಕ್ಕೆಯಲ್ಲೇ ಇದೆ. ಅದೇ ರೀತಿಯಾಗಿ ಮೈಸೂರು ಮತ್ತು ಶಿವಮೊಗ್ಗದಲ್ಲೂ ಕೂಡ ಬೈ ಎಲೆಕ್ಷನ್ ನಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಫೈಟ್ ಅನ್ನ ಕೊಟ್ಟಿದ್ರು ಮಧು ಬಂಗಾರಪ್ಪ ಅವರ ಮೂಲಕ. ಈಗ ಕ್ಷೇತ್ರಗಳನ್ನ ಬಿಟ್ಕೊಡಬಾರ್ದು ಅಂತ ಸಂಸದರು ಈಗ ಬಿಟ್ಕೊಡೋದಕ್ಕೆ ಒಪ್ತಾ ಇಲ್ಲ ಕಾಂಗ್ರೆಸ್ನ ಸಂಸದರು. ಈಗಾಗಲೇ ಮಾಹಿತಿಯನ್ನ ಕಾಂಗ್ರೆಸ್ ಪಡೆದಿದೆ. ಈ ಬಗ್ಗೆ ಶೀಘ್ರವೇ ಹೈಕಮಾಂಡ್ಗೆ ವರದಿಯನ್ನ ಕೂಡ ಕೊಡುತ್ತೆ. ಕ್ಷೇತ್ರಗಳನ್ನ ಬಿಟ್ಟುಕೊಡೋದಕ್ಕೆ ಈಗ ಸಂಸದರು ತಯಾರಾಗಿಲ್ಲ. ನಮ್ಮ ಕ್ಷೇತ್ರವನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ ಅನ್ನೋ ರೀತಿಯಾಗಿ ಈಗ ಕಾಂಗ್ರೆಸ್ನ ಸಂಸದರಿದ್ದಾರೆ. ಅದರ ನಡುವೆ ಆ ಕ್ಷೇತ್ರದಲ್ಲೇ ನಮಗೆ ಟಿಕೆಟ್ ಕೊಡಬೇಕು ಅಂತ ಇತ್ತ ಜೆಡಿಎಸ್ ಪಟ್ಟು ಹಿಡಿದಿದೆ. ಹಾಗಾಗಿ ಎಲ್ಲಾ ವಿಚಾರ ಹೈಕಮಾಂಡ್ ವೇದಿಕೆ ಬಳಿ ಹೋಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಇದೀಗ 12 ಕ್ಷೇತ್ರಗಳು ನಮ್ಗೆ ಬೇಕು ಅನ್ನೋದು. ಇನ್ನೊಂದ್ ಕಡೆ ಸಂಸದರು ನಾವು ಟಿಕೆಟ್ ಅಂದ್ರೆ ನಮ್ಮ ಕ್ಷೇತ್ರವನ್ನ ಬಿಟ್ಕೊಡಲ್ಲ ಅಂತ ಕಾಂಗ್ರೆಸ್ನವರು. ಹೇಗೆ ಸೊಲ್ಯೂಷನ್ ಕಂಡು ಹಿಡಿತಾರೆ, ಇದಕ್ಕೆ ಏನಾಗ್ಬೋದು? ಅವಿನಾಶ್, ಸಾಕಷ್ಟು ದಿನಗಳಿಂದ ಈ ವಿಚಾರವಾಗಿ ಹಗ್ಗ ಜಗ್ಗಾಟ ನಡೀತಾನೆ ಇದೆ. ಜೆಡಿಎಸ್ 12 ಕ್ಷೇತ್ರವನ್ನ ಕೇಳಿದೆ, ಲೋಕಸಭಾ ಕ್ಷೇತ್ರ ಬೇಕು ಅಂತ ಹೇಳಿ. ಅದಕ್ಕೆ ಕಾಂಗ್ರೆಸ್ 12 ಕ್ಷೇತ್ರ ಕೊಡಬಹುದು, ಆದ್ರೆ ನಾವು ಹೇಳಿದ ಕ್ಷೇತ್ರಗಳನ್ನ ನೀವು ತಗೋಬೇಕು ಅಂತ ಹೇಳಿ ಜೆಡಿಎಸ್ ಹೇಳ್ತಾ ಇದೆ. ಆದ್ರೆ ಜೆಡಿಎಸ್ ನವರು ಕೇಳ್ತಾ ಇರೋದು ಪ್ರಮುಖವಾಗಿ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳನ್ನ. ಹಾಗಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ದೊಡ್ಡ ಮಟ್ಟದ ಹಗ್ಗ ಜಗ್ಗಾಟ. ಹಾಲಿ ಸಂಸದರಾಗಿರುವಂತವ್ರು ಮುದ್ದನ್ಮೇಗೌಡ ಇರ್ಬೋದು ಅಥವಾ ವೀರಪ್ಪ ಮೊಯ್ಲಿ ಇರ್ಬೋದು, ಇವರು ಈ ಕ್ಷೇತ್ರಗಳನ್ನೆಲ್ಲ ಜೆಡಿಎಸ್ ಕೇಳಿದ್ರೆ ಖಂಡಿತವಾಗಿ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರು ಕೂಡ ಆ ಕಡೆಯಿಂದ ಪಟ್ಟಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಈ ಹಿಂದೆನೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಮುದ್ದನ್ಮೇಗೌಡ ಜೆಡಿಎಸ್ ಜೊತೆಯಲ್ಲಿ ಓಡಾಡಿದ್ದನ್ನ ಕೂಡ ಮಂಡ್ಯ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೋಡಿದೀವಿ. ಯಾಕಂದ್ರೆ ತಮ್ಮ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಅವರು ಮನವೊಲಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಅದು ಕೂಡ ಇದುವರೆಗೆ ಸಾಧ್ಯ ಆಗಿಲ್ಲ. ಹೀಗಾಗಿ 12 ಕ್ಷೇತ್ರಕ್ಕೆ ಜೆಡಿಎಸ್ ಪಟ್ಟಿಡಿದ್ರೆ ಆ ಕಡೆಯಲ್ಲಿ ಅಷ್ಟು ಕ್ಷೇತ್ರವನ್ನು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕಾಂಗ್ರೆಸ್ ಪಟ್ಟಿಡಿದೆ. ಮಾರ್ಚ್ 10 ಒಳಗಡೆಯಾಗಿ ಎಲ್ಲವೂ ಕೂಡ ಅಂತಿಮ ಆಗ್ಬೇಕು ಅಂತೇಳಿ ಕೂಡ ಕಾಂಗ್ರೆಸ್ ಪ್ರಯತ್ನವನ್ನ ಮಾಡ್ತಾ ಇದೆ. ಇದೇ ಹಗ್ಗ ಜಗ್ಗಾಟ ಇನ್ನು ಬಹುಶಃ ಸಮನ್ವಯ ಸಮಿತಿಗೆ ಹೋಗಿ ಈ ಒಂದು ವಿಚಾರ ಅಂತಿಮ ಆಗುವಂತ ಸಾಧ್ಯತೆ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಹೆಬ್ಬಾರ್.